ಹೆಂಗೆ ಸ್ವಾಮಿ ನಾವು ಬೇರೆ ಫೋನ್ ಮಾಡ್ತಾ ಇದಾರಲ್ಲೋ. ಹಲೋ ಹೆಂಗ್ ಸ್ವಾಮಿ ಮ್ಯಾಮ್? ಅಲ್ಲ ಲಾಯರ್ ಮೇಡಮ್ ಅವ್ರೆ. ರೆಡಿ ಇದೆ ಬರ್ತಾ ತಗೊಂಬರ್ತೀವಿ ದುಡ್ಡು. ಏಯ್ ಸರಿ ಬಾ ದುಡ್ಡು ತಗೊಂಬಾ. ಹಂಗೆಲ್ಲ ಆಗಲ್ಲ. ಏನಕ್ಕಾಗಲ್ಲ? ಮುಟ್ಟು ಬಟ್ಟೆಲೆ ಹೆಣ್ಣೆಂಗ್ಸನ್ನ ಕಳ್ಸಕ್ಕಾಗತ್ತೇನೆ ಶಾಂತಿ? ಮತ್ತೆ ದುಡ್ಡು? ನೋಡಿ, ಹೋದ್ ಸರಿ ನಾವು ಹೂವನಿಟ್ಟು ಗಾಡಿನ ಕಳಿಸಿ ಎಡವಟ್ ಮಾಡ್ಕೊಂಡಿದ್ವಿ. ಈ ಸರಿ ಹಂಗಾಗಬಾರ್ದು. ಅದಕ್ಕೆ ನಾನು ರವಿಗ ಇಬ್ರು ಗಾಡಿಲಿ ಒಟ್ಟಿಗೆ ಹೋಗ್ಬೇಕು. ಹಂಗಾಗಿ ಹೋಗಿ ಡೆಲಿವರಿ ಕೊಟ್ಟು ದುಡ್ಡು ತಗೊಂಡ್ಬರ್ತೀವಿ. ಸೂರ್ಯ, ನಾನು ಹೋಗಿ ಬರ್ತೀನಿ ಬಿಡ. ಆಯ್ತಲ್ಲ, ಏನೋ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡಿ. ನಾನು ಅಮ್ಮ ಹೇಗೂ ಮಲ್ಲಿರ್ತೀವಿ, ನಿಧಾನವಾಗಿ ಮಾಡ್ಕೊತೀವಿ. ಸರಿಯಪ್ಪ. ಏನಿಲ್ಲೋಪಿ, ಯಾಕೋ ಈ ದಿನ ನನ್ನ ಜೀವನದ ಅಳಿವು ಉಳಿವಿನ ಪ್ರಶ್ನೆ. ನಾನು ಯಾರು ನಂಬಲ್ಲ. ಅಂದ್ರೆ ಗಾಡಿ ನೀನ್ ಬೇಡ, ನಾನೇ ಹೋಗ್ತೀನಿ. ಅನುಜ ಕೋರ್ಟ್ಗೆ ಬರ್ಬೇಕಲ್ಲ. ಅಷ್ಟ್ರಲ್ಲಿ ಬರ್ತೀನಿ ಮಮ್ಮಿ. ನಾನು ಯಾರನ್ನೂ ನಂಬಲ್ಲ. ಮೀನಮ್ಮ, ದುಡ್ಡು ಹೆಂಗ್ ಕೊಡ್ತಾರೆ? ಅಕೌಂಟಾ ಕ್ಯಾಶಾ? ನೀವ್ ಕ್ಯಾಶ್ ಕೇಳಿದ್ರೆ ಅವ್ರ ಕ್ಯಾಶ್ ಅಲ್ಲೇ ಕೊಡ್ಬಹುದು. ಸರಿ, ನಾನು ರೆಡಿಯಾಗಿ ಬರ್ತೀನಿ. ನೀನ ಸ್ವಲ್ಪ ಕಾಫಿ ಗಿಡ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ವೀಣಾ, ಅಂತೂ ಹಿಡ್ದಿದ್ ಕೆಲ್ಸನ ಸಾಧಿಸ್ಬಿಟ್ಟೆ ಕಣೆ. ನೀವು ಅಜ್ಜಿ, ನಾನು ಒಬ್ಳು ಕೈಲಿ ಎಲ್ಲಿ ಸಾಧ್ಯ ಆಗ್ತಿತ್ತು ಅಜ್ಜಿ? ಎಲ್ರು ಸೇರಿದಕ್ಕೆ ಅಲ್ವಾ ಸಾಧ್ಯ ಆಗಿದ್ದು, ಅಲ್ವೇನ್ರಿ? ನನ್ ಯಾನಕ್ಕೂ ದುಡ್ಡಿಗಳು ಸಪೋರ್ಟ್ ಮಾಡ್ತಾ ಇಲ್ವೇ? ಸ್ನಾನಕ್ ಹೋಗ್ತೀಯಾ? ಸರಿ ಆಯ್ತು, ಮುಗಿದ್ಮೇಲೆ ನಾನು ಎಪ್ಸು. ಇಲ್ಲೇ ಬೋರ್ಲ್ ಬಿದ್ಕೊಂಡು ನಿದ್ದೆ ಮಾಡ್ತಾ ಇರ್ತೀನಿ. ಸರಿ, ಕಾಫಿ? ನಂಗೇನು ಬೇಡ, ಒಂದ್ ಸ್ವಲ್ಪ ನಿದ್ದೆ ಸಿಕ್ಬಿಟ್ರೆ ಅಷ್ಟೇ ಸಾಕಣೆ. ನಾನು ಬಂದ್ಕೊತೀನಪ್ಪ. ಆಮೇಲೆ ಸ್ನಾನಕ್ ಹೋಗ್ತೀನಿ ಅಂತೇಳು ನೀನು. ನೀನ್ ಹೋದ್ಮೇಲೆ ನಾನು ಹೋಗ್ತೀನಿ ಬಿಡ. ಅಜ್ಜಿ, ಕಾಫಿ ತರ್ತೀನಿ ರೀ. ನಮ್ಮ ಅದೃಷ್ಟ, ಅವ್ರ ಕಡೆ ಲಾಯರು ದೊಡ್ಡ ಅಮೌಂಟ್ ಕೇಳಿದಾರೆ. 50,000 ಎಲ್ಲ ಯಾವ ದೊಡ್ಡ ಅಮೌಂಟ್ ರೋಹಿಣಿ? ಅದು ನನಗೆ ನಿಮಗೆ ಆಂಟಿ. ನಾವು ರಾತ್ರಿ ಕೇಳಿದ್ರೆ ಬೇಕಿದ್ರೆ 2 ಲಕ್ಷ ಕೂಡ ಅರೇಂಜ್ ಮಾಡ್ತೀವಿ. ಆದ್ರೆ ಮನೋಜ್ ಕೈಲಿ ಆಗಲ್ಲ. ಆದ್ರೆ ಮನೇಲಿ ಮನೋಜ್ ಮಾತ್ರ ಇಲ್ವಲ್ಲ. ಅವ್ರು ಯಾರ ಕೈಲೂ ಸುಲಭವಾಗಿ ಅಷ್ಟು ದುಡ್ಡನ್ನ ರೆಡಿ ಮಾಡಕ್ ಆಗಲ್ಲ ಆಂಟಿ. ಅಕಸ್ಮಾತ್ ರೆಡಿ ಮಾಡಿದ್ರೆ? ಮಾಡಿರಲ್ಲ. ಫೋನ್ ಮಾಡಿ ವಿಚಾರಿಸಿ ಬೇಕಾದ್ರೆ. ಇರು. ಹಲೋ ಟೀಚರ್, ಎಲ್ಲಿ ಮನೇಲಿದ್ದೀರಾ? ವಿಶಾಲ್ ಅವ್ರೆ, ಯಾಕೆ ಹೇಳಿ? ಫ್ರೀ ಇದ್ರೆ ಯಾವ್ದಾರ ಸಿನಿಮಾಗ್ ಹೋಗ್ ಬರೋಣ ಅನಿಸ್ತು. ಅಯ್ಯೋ ಎಲ್ಲಮ್ಮ ಫ್ರೀ? ಇವತ್ ಕೋರ್ಟ್ ಇದೆಯಲ್ಲ. ಅದೇನೋ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಿದ್ರಿ. ಭಗವಂತ ನಾವ್ ಅನ್ಕೊಳ್ಳೋದಕ್ಕಿಂತ ದೊಡ್ಡವನು. ನೆನೆ ದೇವ್ರ ರೂಪದಲ್ಲಿ ನಮ್ ಮನೆಗೆ ಒಬ್ಬ ಮನುಷ್ಯ ಬಂದಿದ್ದ. ಅಂದ್ರೆ ಅದೇನಪ್ಪಾ ಅಂದ್ರೆ, ನೀನು ಒಂದ್ ಅರ್ಜೆಂಟ್ ಆರ್ಡರ್ ಅಮ್ಮ, ಅದು ನಿನ್ ಕೈಲೇ ಸಾಧ್ಯ ಅಂತ ಬಂದಿದ್ವಿ. ಏನ್ ಹೇಳಿ ಸರ್? ಅರ್ಜೆಂಟ್ ಆಗಿ ಒಂದ್ 500 ಹಾರ ಬೇಕಿತ್ತು. 20,000 ಅಡ್ವಾನ್ಸ್ ಕೊಡ್ತೀನಿ. ಕೆಲಸ ಮುಗಿತಿದ್ದಂಗೆ ಪೂರ್ತ ಪೇಮೆಂಟ್ ಕೊಡ್ತೀನಿ. ಈಗ್ಲೋ ಆಗ್ಲೋ ಆಟೋ ಬರುತ್ತೆ, ಹೂ ಕಳ್ಸಿದ್ರೆ ದುಡ್ಡು ಬರುತ್ತೆ. ಓಹೋ, ಆಯ್ತು ಟೀಚರ್. ದೇವ್ರು ನಿಮಗೆ ನಿಜವಾಗ್ಲೂ ಒಳ್ಳೇದೇ ಮಾಡ್ತಾ ಇದ್ದಾನ. ಅಯ್ಯೋ ಈಗಲ್ಲ, ಆ ಮನೆ ಹಾಳು ಚಿಲಕ್ ನುಯ್ದಲ್ಲ, ಅವಳು ನನ್ನ ಮಗ ಮನೋಜನ್ ಜೀವದಿಂದ ತೊಲಗ್ಬೇಕು. ಆಗ ನೋಡಿ ನಮ್ಗೆ ಒಳ್ಳೇದಾಗತ್ತೆ. ಸರಿ, ಕೋರ್ಟ್ಗೆ ಹೋಗಕ್ ಲೇಟ್ ಆಯ್ತು. ಹೆಂಗ್ ಸಮಯ ಕಾಯ್ತಿರ್ತಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಗ್ಬಹುದು. ನೋಡ್ದ್ಯಾ ರೋಹಿಣಿ, ಅವ್ರು ಆಲ್ರೆಡಿ ಆಟೋ ಕಾಯ್ತಾ ಇದಾರೆ. ಅವ್ರ ಮನೆ ಹತ್ರಕ್ ಹೋಗೋ ಆಟೋ ನಮ್ ಕಡೆಯವ್ರದಾಗಿದ್ರೆ ಅಂತೂ ಇಂತೂ ಸಾಧಿಸ್ಬಿಟ್ವಿ. ಹೆಂಗ್ ಸ್ವಾಮಿ ನಾವು? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಕ್ರೇ. ಅದು ನಿನ್ನ ಅಲ್ಲ, ನಮ್ಮ. ನಾವೆಲ್ಲರೂ ಸೇರ್ ಮಾಡಿರೋದಿದು. ಪ್ರಪ್ರಥಮ ಬಾರಿಗೆ ಸತ್ಯ ಸೋಲಿದ ಸೂರಪುತ್ರನೇ, ಬಂಡಿಯನ್ನು ಏರುವಂತವನಾಗು. ಮನುಜ, ನೀನ್ ಇಂತ ಗೂಡ್ಸ್ ಗಾಡಿ ಓಡಾಡಿ ಅಭ್ಯಾಸ ಇಲ್ವಲ್ಲ ಮನುಜ. ನೀನೊಂದ್ ಕೆಲ್ಸ ಮಾಡು, ನೀನ್ ಕಾರ್ ತಗೊಂಡು ಹಿಂದೆನೆ ಹೋಗ್ಬಿಡು. ಲೊಟ್ಟೆ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀನಿ ಹೂ ಕಟ್ಟಕ್ಕೆ. ನೋಡೋ, ಇದನ್ನೆಲ್ಲ ನಾನೇ ಕೊಟ್ಟು ದುಡ್ಡ ನಾನೇ ಇಸ್ಕೊತೀನಿ. ಅವ್ರು ಫೋನ್ ಮಾಡಿ ಹೇಳಿದೀನಿ ನಾನು, ಮನೋಜ್ ಅಂತ ಬರ್ತಾರೆ ಅಂತ. ನಿಮ್ಗೆಲ್ಲ ತಿಮ್ರು ಜಾಸ್ತಿ ಆಗೋಗಿದೆ ನಿಮ್ಗೆ. ಯಾಕೋ ರೇಗ್ತಾ ಇದ್ಯಾ? ಯಾರನ್ನ ಕೇಳಿ ಮನೋಜ್ ಬರ್ತಾ ಇದಾರೆ ಅಂತ ಹೇಳಿದ್ರು ಈ ಮೀನಮ್ಮ. 5 ಡಿಗ್ರಿ ಅಂತ ಮರಿಬಾರ್ದು. ಮೊದ್ಲು ನನ್ನ ಹೆಸರನ್ನ ಅಫಿಷಿಯಲ್ ಆಗಿ ಚೇಂಜ್ ಮಾಡಿಸಿ ಅಫಿಡೇವಿಟ್ ಮಾಡಿಸ್ಬಿಡ್ಬೇಕು. ಮಾರ್ಸೋಪ್ನೆ 5 ಡಿಗ್ರಿ ಮನೋಜ ಕಮ್ ಪೆಂಗ್ಯಾ ಅಂತ. ಹೆಂಗ್ ಸ್ವಾಮಿ ನಾವು ಕಾಲ್ ಮಾಡ್ತಾ ಇದೆ. ಹಲೋ ಶಾಂತಿ ಅವರೇ, ಬರ್ತಾ ಇದ್ದೀರಾ ಹೇಗೆ? ಮೇಡಮ್, ಹೊರಡ್ತಾ ಇದ್ದೀನಿ. ಅಮೌಂಟ್ ಮೇಡಮ್ ತರ್ತೀನಿ. ಅಲ್ಲ, ರೆಡಿ ಇದ್ರೆ ಅಕೌಂಟ್ಗೆ ಹಾಕೋದಲ್ಲ. ಮೇಡಮ್ ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ ಅಂದ್ರೆ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ತಾ ಇದೀಯಾ? ಅಯ್ಯೋ ಅದ್ ಹಾಗಲ್ಲ ಮೇಡಮ್. ನೆನ್ನೆ ನಾನು ನನ್ನ ಮಗ ಸೇರಿ 50,000 ರೂಪಾಯಿ ಬರುವಂತ ಕೆಲಸ ಮಾಡಿದೀವಿ. ಇನ್ನೊಂದ್ ಸ್ವಲ್ಪದ್ರಲ್ಲಿ ನಮ್ಮಿಬ್ರ ಕೈಗೆ ದುಡ್ಡು ಬಂದ್ ಸೇರುತ್ತೆ. ಮನೋಜನೇ ಹೋಗ್ತಿದ್ದಾನೆ ದುಡ್ಡನ್ ತಗೊಂಬರಕ್ಕೆ. ಅದನ್ನ ತಗೊಂಡು ನಾವು ಸೀದಾ ಅಲ್ಲಿಗೆ ಬಂದ್ಬಿಡ್ತೀವಿ. ಮರಿಬಾರ್ದು ರೀ, ಇವತ್ತು ದುಡ್ಡು ಬಂದ್ರೇನೆ ನಾನು ಕೋರ್ಟ್ ಒಳಗೆ ಹೆಜ್ಜೆ ಇಡೋದು. ಇಲ್ಲ ಅಂದ್ರೆ ಇಲ್ಲ. ಏನ್ ಮೇಡಮ್ ನೀವು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಕಷ್ಟ ಅಂತ ನಿಮ್ ಹತ್ರ ಬಂದ್ವಿ, ನೀವೇ ಕಷ್ಟ ಕೊಟ್ಬಿಟ್ರೆ ಹೇಗೆ? ಶಾಂತಿ ಅವರೇ, ಹಗ್ಲು ರಾತ್ರಿ ಓದಿರೋದು ಫ್ರೀ ಆಗಿ ಕೆಲಸ ಮಾಡಕ್ಕಲ್ಲಮ್ಮ. ನಿಮ್ ಮಗ ಮನೋಜ, ಅದೇ 5 ಡಿಗ್ರಿ ಮನೋಜ, ಯಾವತ್ತಾದ್ರೂ ಫ್ರೀಯಾಗಿ ಕೆಲಸ ಮಾಡ್ತಾರಾ ಕೇಳಿ? ಅವ್ನ್ ಫ್ರೀಯಾಗೆಲ್ಲ ಕೆಲಸ ಮಾಡಲ್ಲ ಮೇಡಮ್. ಇವನೇ ಕೆಲಸ ಮಾಡ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಮಮ್ಮಿ, ಯಾರ ಬಗ್ಗೆ ಹೇಳ್ತಿದ್ಯಾ? ಅದೇನು ಗಾಬ್ರಿಲಿ ಏನೇನು ಹೇಳ್ಬಿಟ್ಟೆ ಕಣೋ. ಆಯ್ತು ಮೇಡಮ್, ನೀವು ಕೋರ್ಟಿಗೆ ಬನ್ನಿ, ನಾವು ದುಡ್ಡು ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಬೇಗ. ಸರಿ ಬೇಗ ಬನ್ನಿ. ಮನೋಜ ಲೇಟ್ ಆಗ್ತಿದೆ, ಬೇಗ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬ ಹೋಗು. ಬ್ಲೆಸ್ ಮೀ.
ಒಳ್ಳೇದಾಗ್ಲಿ ಕಂದ ಹೋಗ್ಬಾ. ಸೊಂಟ ಬಗ್ಸೋದಕ್ಕೂ ಇವನಿಗೆ ಡ್ರೈವರ್ ಗಾಡಿ ತೆಗಿ. ಹಲೋ ಸರ್, ಗಾಡಿ ಹೊರಟಿರೆ, ಇನ್ನ ಅರ್ಧ ಗಂಟೆಲಿ ಬರುತ್ತೆ. ಎಲ್ಲ ಸರಿ, ನನ್ಗೆ ಯಾಕೋ ಮನೋಜ್ ಮೇಲೆ ಅನುಮಾನ ಕಣ ಸೂರ್ಯ. ಏನಪ್ಪಾ ಅಂತಂದ್ರು? ಅಲ್ಲ, ಅವನಿಗೆ ದುಡ್ಡು ಸಿಕ್ತು ಅಂತ ಎಲ್ಲಾದ್ರೂ ಖರ್ಚು ಮಾಡ್ಕೊಂಡ್ಬಿಟ್ರೆ. ಓ ಅದೊಂದು ಫಿಟ್ಟಿಂಗ್ ಇದೆ. ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಮಮ್ಮಿ ಎಲ್ಲ ದುಡ್ಡು ಖರ್ಚಾಗೋಯ್ತು ಅಂತ ಹಲ್ಗಿಂಜ್ಬಿಟ್ರೆ. ಡ್ರೈವರ್ ಸಿಗೋಲ್ಲ ಅಷ್ಟೇ. ಅಲ್ಲ, ಯಾಕೆಲ್ಲರೂ ಫ್ರೀ ಆಗಿದ್ದೀರಾ ಅಂದ್ಬಿಟ್ಟು ನನ್ನ ಹೊಟ್ಟೆ ಉರ್ಸೋದು? ನೋಡಿದ್ರೆ ಆಪ್ತ ಸಿನಿಮಾನ, ಅದ್ರಲ್ಲಿ ಒಂದು ಡೈಲಾಗ್ ಇದೆ, ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ನಮ್ ಮನೋಜನಿಗೆ 1 ತಲೆಯಲ್ಲಿ 10 ಮೆದ್ಲಿದೆ ಗೊತ್ತಾ? ನಿಮ್ಮನ್ನೆಲ್ಲ ನಿಂಬೆ ಅಂತಾರ ಅವ್ನ್ ನಿವಾಳಿಸಿ ಬಿಸಾಕ್ಬೇಕು. ಸುಮ್ನೆ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಸಾಕು. ಆಯ್ತು ತಾಯಿ. ಟೈಮಿನ ನಿನ್ಗೇನಿದೆ ಕೆಲಸ ಎಲ್ಲ ನೋಡ್ಕೊಂಡು ನೀನ್ ಡೈರೆಕ್ಟ್ ಕೋರ್ಟ್ ಹತ್ರ ಬಂದ್ಬಿಡು. ನಾನು ಚೇತನ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಡೋರ್ ಕ್ಲೋಸ್ ಮಾಡಪ್ಪ. ರಾಯ ಇದೇನ್ ಸಾರ್ ಬೆಳಗ್ಗೆ ತೂಗಿಸ್ತಿದ್ರಾ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ತೂಗುಡ್ಸಲ್ವಾ? ಕಡ್ಗಳೆಲ್ಲ ಹೊಟ್ಟೆ ಓಡಿಸ್ಕೊಂಡು ಹೋಗ್ತಿದೆ. ಆಗ್ಬಿಟ್ರೆ ನೀವ ಒಂದಿನ ನಿದ್ದೆ ಗೆಟ್ಟಿದ್ಕಿತ್ರೆಲ್ಲ ಆಡ್ತೀರಾ, ಇನ್ ನಮ್ ತರ ಆಗ್ಬಿಟ್ರೆ ಹೆಂಗೆ? ನೀವು ನಂತರ ಮೊದ್ಲು 5 ಡಿಗ್ರಿ ಮಾಡಿ, ಆಮೇಲೆ ಬೇಕಾದ್ರೆ ನಿಮಗ್ ನನ್ನ ಕಂಪೇರ್ ಮಾಡ್ಕೊಳ್ಳಿ. ನನ್ನಂತ 5 ಡಿಗ್ರಿ ಓದಿರೋ ಮನೋಜ ಇಲ್ಲಿ, ನಿನ್ನಂತ ಆರ್ಡಿನರಿ ಮ್ಯಾನ್ ಇಲ್ಲಿ. ನೋಡೆ, ಸುಮ್ನೆ ಹಿಂಗೆಲ್ಲ ಹೇಳ್ಸ್ಬಾರ್ದು. ನಾನು ಬಲೆ ಕೋಪ ಬಂದ್ಬಿಡುತ್ತೆ ಅಷ್ಟೇ. ಆಮೇಲೆ ಆಯ್ತು ಬಿಡಿ, ಇನ್ನು ಎಷ್ಟೊತ್ತಾಗುತ್ತೆ ದೇವಸ್ಥಾನ ಬರೋದು? ಇನ್ನೊಂದ್ 3/4 ಗಂಟೆ ಆಗ್ಬೋದು. ಸರಿ. 5 ಡಿಗ್ರಿ ಮನೋಜ, ನಿಮ್ ಹೆಗಲ ಮೇಲೆ ಮಲಗಂದ್ರೆ ನಿಮ್ ಸ್ಟಾರ್ ಬಂದ್ಬಿಡ್ಬೋದು. ಅದೃಷ್ಟದ ದತ್ತು ಪುತ್ರ ನಾನು. ದೇವಸ್ಥಾನ ಬರ್ತಿದಂಗೆ ನಾನು ಎಬ್ಸಿ, ಆಯ್ತಾ? ಆಯ್ತು, ಮಲ್ಕೊಳ್ಳಿ. ಆಮೇಲೆ ಎದ್ಮೇಲೆ ದೇವ್ರ ಮುಖ ನೋಡ್ಬೇಡಿ, ನನ್ ಮುಖನೇ ನೋಡಿ. ಅದೃಷ್ಟ ಬಂದ್ಬಿಡುತ್ತೆ. ನಿಲ್ಲದೆ ಬರುವ ನೋವುಗಳು, ನಿಲ್ಲದೆ ಹೋಗುವ ನಲಿವುಗಳು, ನಿಲುಕದ ನಿರೀಕ್ಷೆಗಳು, ನಿಲುಕುವ ನಿರಾಶೆಗಳು, ಪ್ರತಿದಿನ ಎದುರಿಸುವ ಪರೀಕ್ಷೆಗಳು, ಪ್ರತಿಕ್ಷಣ ಕಾಡುವ ಪರಿಸ್ಥಿತಿಗಳು, ಇದೆಲ್ಲ ನಮ್ಮ ಬದುಕಿಗೆ ಅದ್ಭುತವಾದ ಪಾಠಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನಮ್ಮ. ಇಲ್ಲಿ ಯಾರೂ ನಮ್ಮವರಲ್ಲ. ನಾವಿದ್ದಾಗ ಈ ಪ್ರಪಂಚ ಹೇಗಿರುತ್ತೋ, ನಾವಿಲ್ದೇ ಇದ್ದಾಗ್ಲೂ ಹಾಗೇ ಇರುತ್ತೆ. ಯಾರೂ ನಂಬಿ ಬದುಕುವ ಬದುಕು ನಮ್ದಲ್ಲ. ಅಕಸ್ಮಾತ್ ಯಾರಾದ್ರೂ ನಾನ್ ಇರ್ತೀನಿ ನಿಮ್ ಜೊತೆಗೆ, ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಅಂತಾರಲ್ಲ, ಆಗ ನಾವು ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರೋ ಒಂದ್ ವಿಷಯ ಏನ್ ಹೇಳು? ಏನು ರಂಗ? ಆ ವ್ಯಕ್ತಿ ಹೇಳ್ತಿರೋದು ಸುಳ್ಳು ಅಂತ. ಸ್ವಾರ್ಥದ ಪ್ರಪಂಚ ನಮ್ಮ. ಎಲ್ಲ ಅವ್ರವ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅದಕ್ಕೆ ಪ್ರತ್ಯಕ್ಷವಾದ ಉದಾಹರಣೆ 5 ಡಿಗ್ರಿ ಮತ್ತೆ ಸಕ್ಕರೆ ಬೈಲು. ಅದೇ ಮತ್ತೆ ಯಾಕ್ರಿ ನಾನು ನನ್ನ ಮಗ ನಿಮ್ ಪಾಲ್ಗೆ ಟಿಶ್ಯೂ ಪೇಪರ್ ಆಗೋದ್ವಾ? ಬಳಸ್ಕೊಳ್ಳೋವರೆಗೂ ಬಳಸ್ಕೊಳ್ಳೋದು, ಆಮೇಲೆ ದೂರ ಬಿಸಾಕ್ಬಿಡೋದು. ಯಾರನ್ನ ಬಳಸ್ಕೊತಾ ಇದಾರೆ ಶಾಂತಿ? ಇಲ್ಲಿ ಬಳಪ ಹಿಡಿಯೋ ಕಾಲದಿಂದನೂ ನನ್ನನ್ನು ಬಳಸ್ಕೊಂಡಿದ್ದು ನಿನ್ನ ಮಗ ಮನೋಜ ಒಬ್ನೇ. ಈಗ ಈ ಮನೇಲಿ ಬಳಕೆ ಆಗ್ತಾ ಇರೋ ಒಂದೇ ಒಂದ್ ವ್ಯಕ್ತಿ ಅಂದ್ರೆ ಈ ಮೀನಾ ಮಾತ್ರನೇ. ಯಾವ್ದು ಇದಾ? ಪ್ರೊಫೈಲ್ ಲುಕ್ ಅಲ್ಲೂ ನನಗ ಕಾಣ್ತಿಲ್ವಲ್ರಿ? ಕಣ್ಕಪ್ನ ಕೊಳ್ಳು ಒಳಗಡೆ ಹಚ್ಕೊಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ನಿನ್ ಕಾಣ್ತಿಲ್ಲ. ಏ ಶಾಂತಿ, ತನಗ್ ಬಂದಿರೋ ಆರ್ಡರ್ನ ತಾನ್ ಇಟ್ಕೊಂಡಲೆ ನಿನ್ ಮಗನ್ಗೋಸ್ಕರ ಕೊಟ್ಟಿದ್ದಾಳೆ. ಅಲ್ಲ ಕಣೆ, ಈ ತ್ಯಾಗನು ನೀನ್ ಒಪ್ಪೋದಿಲ್ವೇನೆ? ಅವಳು ಕಟ್ಟಷ್ಟೇ ಹೂವನ ನಾವು ಕಟ್ಟಿದೀವಿ. ಅದಕ್ ಕೂಲಿ ತಗೊಳ್ಳಿ. ಎಲ್ಲ ದುಡ್ಡು ನೀವೇ ತಗೋತಾ ಇದ್ದೀರಾ? ಬಿಡಿ ಅಜ್ಜಿ, ಮನುಷ್ಯ ತನ್ಗೋಸ್ಕರ ಸಂಪಾದನೆ ಮಾಡ್ಕೊಳ್ಳೋದು ಒಳ್ಳೆ ಹೆಸರು ಮಾತ್ರ. ಬಾಕಿ ಏನೇ ಸಂಪಾದನೆ ಮಾಡಿದ್ರು ಇವತ್ತಲ್ಲ ನಾಳೆ ಬೇರೆಯವ್ರಿಗೆ ಬಿಟ್ಕೊಡ್ಲೇಬೇಕು. ಏನೇನಂಗ್ಲಿ ನೀನು? ನಿಮ್ ಮಾವನ ಮಾತುಗಳನ್ನ ಕೇಳಿ ಪದಪುಂಜ ಆಗೋಗಿದ್ಯಾ? ಹಲೋ ಸರ್. ಇಲ್ಲ ಮಮ್ಮಿನಾ, ಇನ್ನು ಹೂ ಬಂದೇ ಇಲ್ಲ. ಬಂದಿಲ್ವಾ ಸರ್? ಆಗ್ಲೇ ಗಾಡಿ ಹೊರಡ್ತು. ಟ್ರಾಫಿಕ್ ಇರ್ಬೋದು ಸರ್. ಇಲ್ಲಿ ಪೂಜೆಗೆ ಇನ್ನು 1 ಗಂಟೆ ಸಮಯ ಇದೆಯಮ್ಮ. ಅಲಂಕಾರ ಎಲ್ಲ ಆಗ್ಬೇಕಲ್ಲ, ಸ್ವಲ್ಪ ವಿಚಾರಿಸಮ್ಮ. ಸರಿ ಸರ್, ಕೇಳ್ತೀನಿ ಒಂದ್ 5 ನಿಮಿಷ. ಏನಂತಮ್ಮ? ಮಾವ, ಇನ್ನೂ ಹೂವಿನ ಗಾಡಿ ಹೋಗಿಲ್ವಂತೆ. ನೋಡಿದ್ರ ನಿಮ್ ಪದಪುಂಜನ? ಅದ್ ಯಾವ ಗಾಡಿ ಬುಕ್ ಮಾಡಿದೀಯೋ ಏನೋ ವಿಚಾರಿಸಿ ಸರಿಯಾಗಿ. ಅದೇ ನೀವು ಕರೆ ಮಾಡಿರ್ಬೇಕ್ರ ಅಕ್ಕಲು ಯಾಕೆ ಸ್ವದೇಶದಿಂದ ಹೊರಗಿದ್ದಾರೆ? ಏನಾಯ್ತೆ ಮೀನಾ? ಅಜ್ಜಿ, ನಾಟ್ ರೀಚಬಲ್ ಅಂತ ಬರ್ತಿದ್ದೆ. ಸರಿ ಹೋಯ್ತು, ಗಾಡಿ ರೀಚ್ ಆಗಿಲ್ಲ, ಫೋನ್ ರೀಚಬಲ್ ಆಗಿಲ್ಲ. ಇಂತ ನಂಗ್ಲಿಗಳು ಇರ್ತಾರೆ ಅಂತಾನೆ ನನ್ನ ಮಗ ಮನೋಜನ್ನ ಆಟೋಲ್ ಕಳ್ಸಿರೋದು. ನೀವಲ್ಲ ಅತ್ತೆ, ನಾವೇ ಕಳ್ಸಿರೋದು. ಓ, ಅದು ನೀಗ್ ಮುಗಳ್ಬೇಕಾ? ಫೋನ್ ಮಾಡಿ ಮೊದ್ಲು, ಫೋನ್ ಮಾಡು. ಅವ್ರಿಗೆ ನಾನ್ ಫೋನ್ ಮಾಡಲ್ಲ, ನೀವೇ ಮಾಡಿ ಅತ್ತೆ. ಈ ಬಿನ್ನಾಣಕ್ಕೇನು ಕಡಿಮೆ ಇಲ್ಲಮ್ಮ. ಯಾಕೆ ಅವ್ನಿಗೆ ಫೋನ್ ಮಾಡಿದ್ರೆ ನಿನ್ ಫೋನ್ ಸೌದೋಗುತ್ತಾ? ಎಲ್ಲ ಗೊತ್ತಿದ್ದು ಮಾತಾಡ್ತಿಯಲ್ಲ ಹಾಳಾದೋಳೆ. ಗಾಡಿ ತಲುಪಿಲ್ಲ ಅಂತ ಟೆನ್ಷನ್ ಆಗ್ತೀವಿ ನಿನಗೆ. ಮೊದ್ಲು ಮಾಡೇ ಫೋನು. ನಂಗಿಲ್ಲ ಅನ್ಕೊಂಡ್ ಬಂದ್ಬಿಡ್ತೀರ ನನ್ ಮೇಲೆ. ಅಯ್ಯಪ್ಪ, ಮಮ್ಮಿ ಕಾಲ್ ಮಾಡ್ತಿದ್ದ. ನಾನು ಎಲ್ಲಿದ್ದೀನಿ ನಾನು? ಅಯ್ಯೋ, ಇಟ್ನಲ್ಲಪ್ಪ ಆಟೋ ಡ್ರೈವರ್ ಬಗ್ದಿ ಊಟನ. ಇವನು ಕಾಲ್ ಪಿಕ್ ಮಾಡ್ತಿಲ್ಲ. ಏನ್ ಕರ್ಮನೇ ಅಯೋಗ್ಯಂದು. ಯೋ ಸುಮ್ಮಿರ್ರಿ, ಪಾಪ ಮಗು ಎಲ್ಲಿದ್ಯೋ ಏನೋ. ಏನ್ ಅದೆಲ್ಲಿದ್ಯೋ ಏನೋ ಅಂದ್ರೆ ಏನು? ಏನ್ ಹಂಗಂದ್ರೆ ಏನೇ ಅರ್ಥ? ದ್ರಾಬೆ ಆಟೋದಲ್ಲಿ ಹೋಗಿದ್ದಾನೆ, ಆಟೋದಲ್ಲೇ ಇರ್ಬೇಕು. ಎಲ್ಲಿದ್ದಾನೆ? ಮಾಡೆ, ಫೋನ್ ಮಾಡೆ. ಅಲೋ ಮಮ್ಮಿ. ರಿಸೀವ್ ಮಾಡ್ದ. ಮಾತಾಡೆ ಕೋತಿ, ಮಾತಾಡೆ ಮೊದ್ಲು. ಕಂತಪ್ಪ ಎಲ್ಲಿದ್ಯೋ? ಮಮ್ಮಿ. ಮಮ್ಮಿ ಮುಂದೆ ಕೇಳಪ್ಪ. ಮಮ್ಮಿ, ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಿಲ್ಲ ಮಮ್ಮಿ. ಗೊತ್ತಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಟ್ರಾಫಿಕ್ ಜಾಮ್ ಆಗಿದೆ ಕಂದ. ಲೊಟ್ಟೆ, ನಿರ್ಜನ ಪ್ರದೇಶದಲ್ಲಿ ನಿರಾಶ್ರಿತನಾಗಿ ಬಿದ್ದೋಗ್ಬಿಟ್ಟಿದೀನಿ. ಅಯ್ಯೋ, ಹಟ್ಟಾಗೋಗೇನೋ. ಕೊಡಿ. ಏನೇ ನಿಂದು?
ಅಪ್ಪ ಅದು ನಾನು ಆಟೋದಲ್ಲಿ ಜುಯ್ ಅಂತ ಹೋಗ್ತಿದ್ನಾ. ಅಯ್ಯೋ ಬೇಕು ಸುಯ್ ಅಂತ ಹೋಗ್ತಾ ಇದೆಯೋ ಜುಯ್ ಅಂತ ಹೋಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಅದೇನ್ ವಿಷಯ ಅಂತ ಸರಿಯಾಗಿ ಬೊಗಳು. ಅದು ಜುಯ್ ಅಂತ ಹೋಗ್ಬೇಕಾದ್ರೆ ನಿದ್ದೆ ಬಂದಂಗಾಯ್ತು. ಹಾ. ನಾನು ಡ್ರೈವರ್ ಅಪ್ಪಿಗೆ ಹೇಳ್ದೆ, ಅಪ್ಪಿ ನಂಗೆ ನಿದ್ದೆ ಬರ್ತಿದೆ, ದೇವಸ್ಥಾನ ಬರ್ತಿದಂಗೆ ಎಪ್ಸು ಅಂತ. ಅದ್ ಏನ್ ಎಡವಟ್ ಮಾಡ್ಕೊಂಡಿದ್ಯೋ ಬೊಗಳು ಬೇಗ. ನಿದ್ದೆ ಮಾಡಿದ ಅಷ್ಟೇ ನೆನಪು. ಎದ್ದೇಳೋ ಟೈಮ್ಗೆ ಇಲ್ಲೆಲ್ಲೋ ಇದೀನಿ. ಇಲ್ಲೆಲ್ಲೋ ಅಂದ್ರೆ ಗೊತ್ತಿಲ್ಲ ಅಪ್ಪ. ನಾನು ಲೈವ್ ಲೊಕೇಶನ್ ಕಳಿಸ್ತೀನಿ, ನಾನು ಎಲ್ಲಿದ್ದೀನಿ ಅಂತ ನೋಡ್ಬಿಟ್ಟು ಹೇಳ್ತೀಯಾ? ನಿನ್ನ ಹೊಟ್ಟೆ ಉರ್ದು ಹೋಗ. ಮನೆ ಹಾಳು ಮಾಡೋದ್ರಲ್ಲಿ ಮೊದಲಿಗೆ ಆಗೋಗ್ತಾ ಇದೆಯಲ್ಲೋ ಮುಂಡೆನೆ. ಅಲ್ಲಿ ನೋಡಿದ್ರೆ ಗಾಡಿ ತಲುಪಿಲ್ಲ ಅಂತ ಫೋನ್ ಮಾಡ್ತಿದಾರೆ, ನೀನ್ ನೋಡಿದ್ರೆ ಇನ್ನೆಲ್ಲೋ ಇದೆಯಾ ಅಂತ ಹೇಳ್ತಾ ಇದೀಯಾ. ಅಯ್ಯೋ ಮನೋಜ, ಆ ಲಾಯರ್ ಬೇರೆ ದುಡ್ಡು ಕೊಡ್ಬೇಕಣ್ಣ, ನೀನು ನಂಬಿ ಕಳ್ಸಿದೀನಿ, ಅದೇನ್ ಮಾಡ್ಕೊಂಡಿದೀಯ ನೀನು? ವಾಟೋಡು ಮಮ್ಮಿ, ಏನೋ ಹಿಂಗ ಆಗೋಗಿದೆ. ಹೋದ್ರೆ ಹೋಗ್ಲಿ ಬಿಡು. ಏನ್ರಿ ಇದು ಹೋದ್ರೆ ಹೋಗ್ಲಿ ಅಂತ ಹೇಳ್ತಿದ್ದೀರಾ? ರಾತ್ರಿ ಎಲ್ಲ ಒದ್ದಾಡ್ಕೊಂಡ್ ಕೆಲ್ಸ ಮಾಡಿದೀವಿ. ಕೆಲ್ಸದ ವಿಷಯ ಬಿಡ್ರಿ, ಈಗ ಅಲ್ಲೆಲ್ಲ ಕಾಯ್ತಿದ್ದಾರೆ. ಹೋದ್ರೆ ಹೋಗ್ಲಿ ಅಂತ ಹೇಳ್ತಿದ್ದೀರಲ್ಲ. ಏ ಮನೋಜ, ನೀನಂಗ್ ಕೆಟ್ಟ ಹೆಸರು ಬರ್ಬೇಕು ಅಂತ ನೀನೇ ಏನಾದ್ರೂ ಮಾಡಿದ್ಯೇನೋ? ಲೊಟ್ಟೆ, ನಾನೇನಂತ ದಡ್ಡ ಅಲ್ಲ. ನಿನ್ನ ಬುದ್ಧಿವಂತಿಕಾಗಷ್ಟು ಬೆಂಕಿ ಹಾಕ. ನೀನ ಆ ಸೂರ್ಯ ಮೊದಲು ಫೋನ್ ಮಾಡಿ ಹೀಗಾಗಿದೆ ಅಂತ ವಿಷಯ ಹೇಳ್ಬಿಡಮ್ಮ. ಈ ಮುನ್ನೆದ್ರ ನೆಚ್ಕೊಂಡು ದರಿದ್ರ ನನ್ ಮಗನ ನಾವ್ ಏನು ಮಾಡಕ್ಕಾಗಲ್ಲಮ್ಮ, ಏನು ಮಾಡಕ್ಕಾಗಲ್ಲ ಮೇಡಮ್ಮ. ಮಮ್ಮಿ ಏನೋ ಅಪ್ಪ ಹಂಗೆಲ್ಲ ಭಯಬೇಡ ಅಂತ ಹೇಳು ಮಮ್ಮಿ, ಮನ್ಸು ನೋಯುತ್ತೆ. ಲೋ ಮನೋಜ, ನೀನೇನಾದ್ರೂ ನನ್ ಕಣ್ ಮುಂದೆ ಬೇಕಿತ್ತದ ನಿನ್ನ ಲೊಟ್ಟಡ್ಗೆ ತಗೊಂಡು ಚಚ್ಚ ಬಿಡ್ತಿದ್ದೆ ಕಣೋ. ಏನೇನೋ ಮಾಡ್ಕೊಂಡ್ ಕೂತಿದ್ಯಾ ನೀನು? ಹಲೋ ಸರ್. ವಿಚಾರಿಸಿದ್ಯಮ್ಮ? ಸರ್ ವಿಚಾರಿಸ್ದೆ, ಟ್ರಾಫಿಕ್ ಅಲ್ಲಿ ಇದೆಯಂತೆ, ಇನ್ನೊಂದ್ 5-10 ನಿಮಿಷದಲ್ಲಿ ಬರ್ಬೋದು. ಸ್ವಲ್ಪ ವಿಚಾರಿಸ್ಕೋತಾ ಇರಮ್ಮ, ಅರ್ಜೆಂಟ್ ಇದೆ. ಸರ್ ವಿಚಾರಿಸ್ತೇನೆ. ಮಾವ, ಇನ್ನೊಂದ್ಸಲ ಡ್ರೈವರ್ ಫೋನ್ ಮಾಡ್ತೀನಿ. ಮಾಡಮ್ಮ ಮೊದಲು ಮಾವ, ನಾಟ್ ರೀಚಬಲ್ ಬರ್ತಿದೆ. ಈ ಡ್ರೈವರ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ? ಸೊಲ್ಲೆ ಸುಂದ್ರಿ, ಹೂ ತಲುಪ್ಪ, ದುಡ್ಡು ಬಂತ? ಜೋರಿ ದೊಡ್ಡ ಅನಾಹುತಾನೆ ಆಗಿದೆ. ಅನಾಹುತನ? ಏನೇ ಅದು? ಅಯ್ಯೋ ಸೇಮ್ ಕತೆ ರೀ. ಅಂದ್ರೆ? ಈ ಸಾರಿನೂ ಗಾಡಿ ಮಿಸ್ ಆಗಿದೆ. ಅದ್ ಹೆಂಗೆ ಸಾಧ್ಯ? ಆ ಪಿಂಗ್ ಮಹಾರಾಜ್ ಇದ್ನಲ್ಲ ಜೊತೆಲಿ. ಇಲ್ಲ ರೀ, ಅವ್ರಿಗೆ ಹೋಗ್ತಾ ನಿದ್ದೆ ಬಂದಂತೆ. ಎದ್ದೆ ಎಳಸಲ್ಲಿ ಯಾವ್ದೋ ಜಗ್ಲಿ ಮೇಲ್ ಮಲ್ಗಿದ್ದಾರೆ. ಈ ಕಡೆ ಆಟೋ ಡ್ರೈವರ್ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ, ನಾಟ್ ರೀಚಬಲ್ ಅಂತ ಬರ್ತಿದೆ. ಏನೇ ಇದು, ನಮ್ ನಸೀಬ್ ಯಾವಾಗ್ಲೂ ಸೀಬೆ ಹಣ್ಣು ತಿನ್ಕೊಂಡ್ ಕೂತಿರತ್ತಲ್ಲೇ. ರೀ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದು ಯಾವ ಆಪ್ ಅಲ್ಲಿ ನಿಂದು ಆಟೋ ಬುಕ್ ಮಾಡಿದ್ದು? ಅದ್ರ ಎಲ್ಲಾ ಡೀಟೇಲ್ಸ್ ನಾನು ನಿಮ್ಗೆ ಕಳ್ಸಿದೀನಿ. ಸರಿ ಆಯ್ತು, ನಾನು ಅವ್ರು ಕಂಪ್ಲೇಂಟ್ ಮಾಡ್ತೀನಿ. ಹಂಗೆ ಗಾಡಿ ಯಾವ ಲೊಕೇಶನ್ ಹೋಗಿದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಆಯ್ತಾ? ರೀ, ಆ ದೇವಸ್ಥಾನದವರು ಕಾಲ್ ಮಾಡ್ತಾನೆ ಇದಾರೆ. ಬಾಳೆಗೋಣೆನೆ ತಾಕ ಮಗಂದು ನೆಮ್ಮದಿಯ ಕೆಲಸ ಮಾಡಿ ದಿನನೇ ಇಲ್ವಲ್ಲೇ ನಮ್ ಬಾಳ್ವೆನಲ್ಲಿ. ಇವತ್ತು ಇದೇ ತಡಿಯ ಪೆಂಗನಿಗೆ ಮಾಡ್ತೀನಿ. ಸರಿ ಆಯ್ತು, ನಾನು ಮಾಡ್ತೀನಿ ಬಿಡು. ಏನ್ ತಾಯಿ, ಏನಾಯ್ತಮ್ಮ? ಅವ್ರಿಗೆ ಫೋನ್ ಮಾಡಕ್ ಹೇಳಿದೀನಿ ಮಾವ. ಅಲ್ಲ ಕಡೆ, ಆಟೋ ಡ್ರೈವರ್ ಫೋನ್ ತೆಗಿತಾ ಇಲ್ವಾ? ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ತೆ. ಆಗಿಲ್ಲ ಮಾಡ್ಕೊಂಡಿದ್ದಾನೆ. ಅದ್ ಯಾರ್ಯಾರನ್ನ ಬುಕ್ ಮಾಡ್ತೀಯ ನೀನು? ಒಂದಷ್ಟಾದ್ರೂ ಗಮನ ಇಲ್ವಲ್ಲೇ ನಿನಗೆ? ಯಾಕೆ ಜೊತೆಗೆ ನಿನ್ ಕಿರಾತಕ ಮಗ ಹೋಗಿದ್ನಲ್ಲ, ಅವನ್ಗೆ ಮೈ ಮೇಲೆ ಪ್ರಜ್ಞೆ ಇಲ್ವಾ? ಅದೇ ಮಗು ಪಾಪ ರಾತ್ರಿ ಎಲ್ಲ ನಿದ್ರೆಗೆಟ್ಟಿದೆ, ಏನ್ ಮಾಡಕ್ಕಾಗತ್ತೆ ಹೇಳಿ? ಹೌದು ಕಣೆ, ನಿನ್ ಮಗು ಮಾತ್ರ ನಿದ್ದೆಗಿಟ್ಟಿದೆ, ಬೇರೆ ಎಲ್ಲಾರು ಆರಾಮಾಗಿ ನಿದ್ದೆ ಮಾಡಿದ್ರು ನೋಡು. ಎಲ್ಲದಕ್ಕೂ ಇವಳು ಪರ ವಹಿಸ್ಕೊಂಡ್ ಮಾತಾಡ್ಬೇಡ್ರಿ ನೀವು. ಯಾರ್ ಜೊತೆ ಕಳ್ಸಿ ಅವ್ರು ನಂಬೋದ, ಅವ್ರು ಎಂತವ್ರು ಅಂತೆಲ್ಲ ತಿಳ್ಕೊಬೇಕು ತಾನೆ. ಇಷ್ಟೆಲ್ಲ ವ್ಯಾಪಾರ ಮಾಡ್ತೀನಿ ಅಂತ ಬರ ಕೊಚ್ಕೊಳ್ತಿದ್ದೇವು. ಗೊತ್ತು ಗುರು ಇರೋರ್ ಪರಿಚಯ ಅಲ್ವಾ ಇವಳಿಗೆ? ಅವ್ನಿದಾನಲ್ಲ ಕಳ್ಮಂಜ, ಅವ್ನಿಗೆ ಹೇಳ್ಬೇಕಿತ್ತು. ಅತ್ತೆ, ನೀವ್ ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ ಮನೆಯವ್ರ ಬಗ್ಗೆ ಏನು ಮಾತಾಡ್ಬೇಡಿ. ಅಲ್ಲ ಅತ್ತೆ, ಇದಕ್ಕೂ ಏನಕ್ಕೆ ಸಂಬಂಧ? ಕೂತಿರ್ತಾನಲ್ಲಮ್ಮ ನಿಮ್ ಮನೇಲಿ ಚೇರು ಕುರ್ಚಿ ಹಾಗೆ ಅಂತವನ್ನ ಕರ್ಸಿ 100-200 ಕೊಟ್ಟಿದ್ರೆ ನಮ್ ಕೆಲ್ಸನೂ ಆಗಿರೋದು, ನಮಗ್ ನೆಮ್ಮದಿನೂ ಸಿಕ್ಕಿರೋದು, ಅವನಿಗೂ ಖರ್ಚಿಗೆ ದುಡ್ಡು ಸಿಕ್ಕಿರೋದು. ನನ್ ತಮ್ಮಂಗ್ ಇರೋ ಶಕ್ತಿ ನಿಮ್ ಮಗಂಗಿಲ್ವಾ? ಬಾಯ್ ಬಿಟ್ರೆ ಕೊಚ್ಕೊಂತಾರ 5 ಡಿಗ್ರಿ ಅಂತ ಹೇಳಿದ್ರು ತಾನೇ ನಮ್ ಮನೆಯವ್ರು. ನಾನು ರವಿನೋ ಹೋಗ್ತೀವಿ ಅಂತ. ಅದ್ರ ಹಠ ಮಾಡಿ ಓದೋರು ಯಾರು? ಅನ್ಯಾಯದ ಮಗು ಕಣೆ ಅದು. ರಾಜ ತರ ಬೆಳೆದಿದ್ನಲ್ಲ ನನ್ನ ಮಗ, ಅವನನ್ನ ರಾತ್ರಿ ಎಲ್ಲಾ ನಿದ್ರೆಗಡಿಸಿದ್ರಲ್ಲ, ಅದ್ರ ಪಾಪಕ್ಕೆ ಪ್ರಾಯಶ್ಚಿತ ಆಗಿರೋದು ನಿಮ್ಗೆ. ಅವ್ರಿಗೇನ ಪ್ರಾಯಶ್ಚಿತ ಆಗೋದು? ಪಾಪ ದುಡ್ಡು ಬಂದಿದ್ದಾಳಲ್ಲ ರೋಹಿಣಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗನ್ ಬಂದ್ ಅಂಟ್ಕೊಳ್ಳೋದು. ಹಲೋ, ಬಂದ್ರಾ? ಬರ್ತಾ ಇದೀವಿ. ಇನ್ನು ಮನೇಲೆ ಇರೋ ಹಾಗಿದೆ. ನಮಗ್ ಗೊತ್ತು ರೀ, ಇನ್ನು ನೀವ್ ಮನೇಲೆ ಇದೀರಾ ಅಂತ. ಹೆಂಗ್ ಸ್ವಾಮಿ ನಾವು? ನೀವ್ ಹೆಂಗೋ ನಮಗ್ ಗೊತ್ತಿಲ್ಲ ಮೇಡಮ್, ಆದ್ರೆ ನಾವುಗಳು ಹೆಂಗೆಂಗೋ ಆಗೋಗಿದೀವಿ. ಬರ್ತೀನಿ ಬಿಡಿ, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಸ್ವಲ್ಪ ಹೊತ್ತು ಅಂತ ಸಾಯಂಕಾಲಕ್ ಬರ್ಬೇಡಿ. ಅಯ್ಯೋ, ನಮ್ಗೇನ್ ತಿಳುವಳಿಕೆ ಇಲ್ವೇ? ಯಾಕೆ ಉರಿತಿರೋ ಒಲೆ ಮೇಲೆ ಬಲವಂತವಾಗಿ ಕೂರಿಸ್ತಿದ್ದೀರ ನಮ್ಮನ್ನ? ಬರ್ತಿದ್ದೀರಿ? ಈ ಮನೇಲಿ ಒಂಚೂರು ನೆಮ್ಮದಿನದೇ ಇಲ್ಲ, ಬರೀ ಶಾಂತಿನೇ. ಮನುಜ ಬಾಕಂದ ಪಾಪ, ಏನಪ್ಪ ಏನಾಯ್ತು? ಅದು ಮಮ್ಮಿ, ಇರೇ ಹೇಳಾದೋಳೆ, ಅದೇನಾಯ್ತು ಅಂತ ಮೊದ್ಲು ಕೇಳೋಣ. ಏನಾಯ್ತು ಅಂತ ಬುಗುಳ. ಏನು ನಿಂದು? ಎಲ್ಲೋ ಗಾಡಿ? ಐ ಡೋಂಟ್ ನೋ ಅಪ್ಪ, ಅವ್ನ್ ಸ್ವಲ್ಪನೂ ನಿಯತ್ತೇ ಇಲ್ಲ.
ಅಲ್ಲ ನಿದ್ದೆ ಮಾಡ್ತಿರೋನ್ನ ಒಂದ್ ಕಡೆ ಮಲಗ್ಸ್ ಹೋಗಿದಾನಲ್ಲ, ಆ ಜಾಗ ಎಂತದ್ದು, ಅಲ್ಲಿ ಅವನ ಮಲಗಿಸ್ಬೋದಾ ಬೇಡವಾ ಅಂತ ಸ್ವಲ್ಪನೂ ಯೋಚನೆ ಮಾಡಿಲ್ಲ ಅವನು. ತಗಡು ಯಾವನವನು? ನಿಮ್ಮಪ್ಪ ಜನ್ಮ ಕೊಟ್ಟಿಲ್ಲ ಅಷ್ಟೇ. ದೇವ್ರಿಗೆ ಹಾಕೋ ಹೂವನ್ನ ಕದ್ಕೊಂಬಂದು ಎಣ್ಣೆ ಹೊಡಿತಾ ಕೂತಿದ್ಯಾ? ಮಾಲ್ ಇಲ್ಲೇ ಇದೆ, ತಗೊಂಡೋಗು.